ನಮಸ್ಕಾರ ಸ್ನೇಹಿತರೆ. ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ನಾವು ನಿಮಗೆ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಸ್ತಾ ಇದ್ವಿ. ಆದರೆ ಈ ವಿಡಿಯೋದಲ್ಲಿ ಒಂದು ಬೇಸರದ ವಿಷಯವನ್ನು ತಿಳಿಸ್ತೀನಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಏನಂದರೆ, ನಿಮ್ಮ ಊರಿನಲ್ಲಿ ಸರ್ಕಾರಿ ಕನ್ನಡ ಶಾಲೆ ಇನ್ನೂ ಉಳಿದಿದೆಯಾ, ಅಥವಾ ಅದು ಬಾಗಿಲು ಮುಚ್ಚುವ ಹಂತಕ್ಕೆ ಬಂದಿದೆಯಾ? ಕನ್ನಡ ಶಾಲೆಗಳ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಆಸಕ್ತಿ ಇರೋರು ಈ ವಿಡಿಯೋ ಮಿಸ್ ಮಾಡಲೇಬೇಡಿ. ಸ್ನೇಹಿತರೆ, ಇಂದು ನಾನು ನಿಮ್ಮ ಮುಂದೆ ತಂದಿರುವ ಸ್ಟೋರಿ 97 ವರ್ಷಗಳ ಇತಿಹಾಸ ಹೊಂದಿರುವ ಹಳೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯದು. ಈ ಶಾಲೆಗೆ ಇನ್ನೂ RCC ರೂಫ್ ಕೂಡ ಮಾಡಿಸಿಲ್ಲ, ನಯಾ ಪೈಸೆ ಅನುದಾನವೂ ಬಂದಿಲ್ಲ. ಆದರೂ ಇಲ್ಲಿ ಕಲಿತ 10,000ಕ್ಕೂ ಹೆಚ್ಚು ಮಕ್ಕಳು ಇಂದು ವಿದ್ಯಾವಂತರಾಗಿ ಸಮಾಜಕ್ಕೆ ತನ್ನದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಈ ವಿಡಿಯೋ ನೋಡಿ ಮುಗಿಸುವ ಹೊತ್ತಿಗೆ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಕನ್ನಡ ಶಾಲೆಗಳ ಬಗ್ಗೆ, ಇಂದಿನ ಪರಿಸ್ಥಿತಿಯ ಬಗ್ಗೆ, ನಮ್ಮನ್ನು ಆಳುತ್ತಿರುವ ಸರ್ಕಾರಗಳ ಬಗ್ಗೆ, ಜನಪ್ರತಿನಿಧಿಗಳ ಬಗ್ಗೆ ಖಂಡಿತ ಆಕ್ರೋಶ ಉಂಟಾಗಬಹುದು. ಪ್ರತಿ ವರ್ಷ ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವುದರ ಬಗ್ಗೆ ಹಿಂದೆ ಅಡಗಿರುವ ಸತ್ಯಗಳು ನಿಮಗೆ ಗೋಚರವಾಗಬಹುದು. ಸ್ನೇಹಿತರೆ, ನಾನು ಇಂದು ಭೇಟಿ ನೀಡುತ್ತಿರುವ ಈ ಶಾಲೆ ಸಕಲೇಶಪುರದಿಂದ ಕೇವಲ 12 ಕಿಲೋಮೀಟರ್ ಒಳಗೆ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಳೆಬೆಲ್ಲೂರು ಸಕಲೇಶಪುರ ಅಂತ ಬೋರ್ಡ್ನಲ್ಲೇ ವೆಲ್ಕಮ್ ಮಾಡೋ ಈ ಶಾಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕೆ ಮೊದಲೇ ನಿರ್ಮಾಣವಾಗಿ ಸಾವಿರಾರು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಈಗ ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ನೋಡಿ. ಕಳೆದ 8 ವರ್ಷಗಳಿಂದ ನನ್ನ ಬರ್ತಡೆಗೆ ಏನಾದರೂ ಕೈಲಾದ ಸಣ್ಣ ಪುಟ್ಟ ಸಹಾಯ ಮಾಡೋ ಅಭ್ಯಾಸ ಬೆಳೆಸಿಕೊಂಡು ಬಂದಿದ್ದೀನಿ. ಹೀಗಾಗಿ ಈ ವರ್ಷ ಈ ಶಾಲೆಗೆ ಏನಾದರೂ ಮಾಡೋಣ ಅಂತ ಅನಿಸ್ತು. ಇಲ್ಲಿಗೆ ವಿಸಿಟ್ ಮಾಡಿದ ಮೇಲೆ ಮಕ್ಕಳ ಆಸಕ್ತಿ, ಅವರ ಉತ್ಸಾಹ ನೋಡಿಕೊಂಡು ಮಕ್ಕಳಿಗೆ 1 ವರ್ಷ ಸಾಕಾಗುವಷ್ಟು ಬುಕ್ಸ್, ಪೆನ್ಸಿಲ್, ರಬ್ಬರ್, ಬ್ಯಾಗ್, ಜಾಮೆಟ್ರಿ ಬಾಕ್ಸ್, ಸ್ಪೋರ್ಟ್ಸ್ ಐಟಮ್ಸನ್ನು ನೀಡಿದ್ದೇವೆ. ಇದು ತೋರಿಸ್ಕೊಳ್ಳೋಕ್ಕೆ ಅಥವಾ ನನ್ನ ಬಗ್ಗೆ ನಾವೇ ಹೇಳ್ಕೊಳ್ಳೋಕ್ಕೆ ಮಾಡ್ತಿರೋ ವಿಡಿಯೋ ಅಲ್ಲ. ಆದರೆ ಈ ವಿಡಿಯೋದಿಂದ ಬೇರೆ ಯಾರಾದರೂ ಇನ್ಸ್ಪೈರ್ ಆಗಿ ನಾವೂ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡ್ರೆ ಅದೇ ನನಗೆ ಖುಷಿ. ನೋಡಿ, ಈ ದೃಶ್ಯವನ್ನು ನೋಡಿದರೆ ನಿಮಗೆ ನಂಬೋಕೆ ಕಷ್ಟವಾಗಬಹುದು. 97 ವರ್ಷ ಹಳೆಯ ಶಾಲೆಗೆ ಇನ್ನೂ RCC ರೂಫ್ ಆಗಿಲ್ಲ. ಮಳೆ ಬಂದರೆ ಮಕ್ಕಳ ಪರಿಸ್ಥಿತಿಯನ್ನು ಹೇಳೋರು ಕೇಳೋರು ಇಲ್ಲ ಅನ್ನೋ ಥರ ಆಗೋದಾಗಿದೆ. ಕಳೆದ 4 ವರ್ಷದ ಹಿಂದೆ ಅಭಿವೃದ್ಧಿಗೆ ಅಂತ ಮನವಿ ಮಾಡಿದ್ದಕ್ಕೆ ಫ್ಲೋರ್ ಟೈಲ್ಸ್ಗೆ ಅಷ್ಟೇ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಶಾಲೆಯಲ್ಲಿ ಕಡಿಮೆ ಅಂದರೂ 10,000ಕ್ಕೂ ಹೆಚ್ಚು ಮಕ್ಕಳು ಕಲಿತು ವಿದ್ಯಾವಂತರಾಗಿದ್ದಾರೆ. ಇಂದು ಆ ಮಕ್ಕಳು ಡಾಕ್ಟರು, ಇಂಜಿನಿಯರು, ಶಿಕ್ಷಕರಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿರಬಹುದು. ಆದರೆ ಇಂದು ಈ ಶಾಲೆಯ ಬಾಗಿಲು ಮುಚ್ಚುವ ಹಂತಕ್ಕೆ ಬಂದಿದೆ. ಬಹಳ ಗ್ರ್ಯಾಂಡ್ ಆಚರಣೆ ಮಾಡ್ತಾರಂತೆ. ಹಲವಾರು ಹಣ ಖರ್ಚು ಮಾಡಿ ಪಟಾಕಿ ಹೊಡಿಸಿ ಸಿಡಿಸಿ ಸಾವಿರಾರು ಜನಕ್ಕೆ ಊಟನ ಮಾಡ್ತಾರೆ, ಅನ್ನದಾನ ಮಾಡಿ ಅವರ ಬರ್ತಡೇನ ಅವತ್ತಿನ ಮಟ್ಟಕ್ಕೆ ಮಾಡ್ತಾರೆ ಅಲ್ವಾ? ನಿಜ ನೋಡಿದಿರಲ್ಲ, ಅದೇ ತರ ಬರ್ತಡೇ ಮಾಡೋದಲ್ವಾ? ಕೇಕ್ ಕಟ್ ಮಾಡ್ಬಿಟ್ಟು ಹಾಡು ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಬರ್ತಾರೆ, ಅದೇ ಅಲ್ವಾ? ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಸಾಕಷ್ಟು ಬರ್ತಡೇಗಳನ್ನ ಅರ್ಥಪೂರ್ಣವಾಗಿ ಮಾಡುವಂತ ವ್ಯಕ್ತಿ ನಮ್ಮ ಜಯಕಾಂತ್ ಸರ್ಗೆ ಮೊದಲನೇ ಒಂದು ಚಪ್ಪಳ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಬರ್ತಡೇಯನ್ನ ಯಾವ ರೀತಿ ಆಚರಣೆ ಮಾಡ್ತಾನೆ ಅಂತ ಅದಕ್ಕೆ ಅನುಗುಣವಾಗಿ ಈ ಮನುಷ್ಯ ಸಾಕ್ಷಿಯಾಗಿರ್ಬೋದು. ಯಾಕೆಂತ ಹೇಳಿದ್ರೆ, ಇವತ್ತು ಪ್ರೈವೇಟ್ ಶಾಲೆಗಳನ್ನ ನೀವು ನೋಡಿರ್ಬೋದು, ಪ್ರೈವೇಟ್ ಶಾಲೆಗಳಲ್ಲಿ ಎಲ್ಲಾ ರೀತಿ ಡೊನೇಷನ್ಗಳು ಇರ್ತದೆ. ಅಲ್ಲಿ ಈ ರೀತಿ ಅವಕಾಶಗಳಿಲ್ಲ ಕೊಡ್ಲಿಕ್ಕೆ, ಬೇಡ ಅಂತ. ಆದ್ರೆ ಈ ಮನುಷ್ಯ ನಮ್ಮ ಸರ್ಕಾರಿ ಶಾಲೆಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಿಮಗೆ, ತಿಳ್ಕೋಬೇಕು ನೀವು. ಸರ್ಕಾರಿ ಶಾಲೆಗಳಿಗೆ ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಅನುದಾನದಲ್ಲಿ ಇಷ್ಟೊಂದು ಸವಲತ್ತುಗಳನ್ನ ಮಾಡ್ಲಿಕ್ಕೆ ಸಾಕಾರ ಆಗೋದಿಲ್ಲ. ಈಗಿರ್ತಕ್ಕಂಥ ಯಾವುದೇ ವಿಷಯ, ನಮ್ಮ ಮಕ್ಕಳು ಇವತ್ತು 28 ಸ್ಟ್ರೆಂತ್ ಇದೀರಿ ಅಂತ ಹೇಳ್ತಿದ್ದಾರೆ. ಇಷ್ಟು ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಯಾವ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಲ್ಲ. ಸ್ನೇಹಿತರೆ, ಇದು ಒಂದು ಶಾಲೆಯ ಕಥೆ ಅಲ್ಲ. ಕಳೆದ 3 ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ 2,400ಕ್ಕೂ ಹೆಚ್ಚು ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚಿವೆ. ಸರ್ಕಾರ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದರೆ ಇನ್ನೂ ಹೆಚ್ಚು ಕನ್ನಡ ಶಾಲೆಗಳು ಮುಚ್ಚುತ್ತವೆ. ಪೋಷಕರಲ್ಲಿ, ಮಕ್ಕಳಲ್ಲಿ ಕನ್ನಡ ಶಾಲೆಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗೋಕೆ ನಮ್ಮ ಸರ್ಕಾರದ ಈ ನಿರ್ಲಕ್ಷ್ಯವೇ ಕೂಡ ಕಾರಣ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಗ್ರಾಮೀಣ ಮಕ್ಕಳ ಭವಿಷ್ಯ ಎಲ್ಲವೂ ಅಪಾಯದಲ್ಲಿದೆ ಅಂತಾನೆ ಹೇಳಬಹುದು. ನಾವು ಎಲ್ಲರೂ ಮೋಜು ಮಸ್ತಿ ಪಾರ್ಟಿ ಟ್ರಿಪ್ ಮಾಡುವ ಬದಲು ಈ ಥರ ಕಷ್ಟದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ನಮ್ಮಿಂದ ಆಗುವ ಸಹಾಯ ಮಾಡಿದರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿವಿಗೆ ಒಂದು ಸಹಾಯ ಮಾಡಿದಂತಾಗುತ್ತದೆ. ಆದರೆ ಇದು ಒಬ್ಬರು ಇಬ್ಬರ ಕೆಲಸ ಅಲ್ಲ.
ಪ್ರತಿ ಊರಿನಲ್ಲಿ ಅನೇಕ ಸರ್ಕಾರಿ ಕನ್ನಡ ಶಾಲೆಗಳು ಇದೇ ರೀತಿ ಕಷ್ಟಗಳನ್ನು ಎದುರಿಸುತ್ತವೆ. ಸರ್ಕಾರಕ್ಕೆ ಕಾದು ಕುಳಿತರೆ ಆಗಲ್ಲ ಸ್ನೇಹಿತರೆ. ಊರಿನವರೇ ಸೇರಿ ಶಾಲೆಯನ್ನು ಉಳಿಸುವ ಪಣ ತೊಡಬೇಕಾಗಿದೆ. ಪ್ರೈವೇಟ್ ಸ್ಕೂಲ್ಗೆ ಮಕ್ಕಳನ್ನು ಸೇರಿಸಲು ಮುಂದಾಗಿರುವ ಪೋಷಕರು ಕೂಡ ಒಮ್ಮೆ ಯೋಚಿಸಿ, ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಏನು ಮಾಡಬಹುದು ಎಂದು ಥಿಂಕ್ ಮಾಡಬೇಕಿದೆ. ಸ್ನೇಹಿತರೆ, ನಮ್ಮ ಕನ್ನಡ ಶಾಲೆಗಳು ನಮ್ಮ ಗುರುತು, ಅದು ನಮ್ಮ ಹೆಮ್ಮೆ ಕೂಡ. ಅವುಗಳನ್ನು ಉಳಿಸಿದರೆ ನಮ್ಮ ಮಕ್ಕಳು, ನಮ್ಮ ಮುಂದಿನ ತಲೆಮಾರು ಕನ್ನಡವನ್ನೇ ಮರೆಯುತ್ತಾರೆ. ಇಂದು ನೀವು ಒಂದು ಲೈಕು, ಒಂದು ಶೇರು, ಒಂದು ಸಣ್ಣ ಸಹಾಯ ಮಾಡಿದರೂ ಅದು ಮತ್ತಷ್ಟು ಜನಕ್ಕೆ ರೀಚ್ ಆಗಿ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ಅವರಲ್ಲಿ ಅರಿವು ಮೂಡೋಕೆ ಕಾರಣ ಆಗಬಹುದು ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀವಿ. ಕಮೆಂಟ್ನಲ್ಲಿ ನಿಮ್ಮ ಊರಿನ ಸರ್ಕಾರಿ ಶಾಲೆಯ ಹೆಸರು ಬರೆಯಿರಿ, ಆ ಶಾಲೆಯ ಪರಿಸ್ಥಿತಿ ಹೇಗಿದೆ ಅಂತಲೂ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.